ಸರ್ ಈ ಹಿಂದೆ ಏನಾದ್ರು ಗಲಾಟೆ ಇಲ್ಲ ನೀವು ಅವರಲ್ಲೇ ಕೇಳಿ. ಸರ್ ಈ ಹಿಂದೆ ಏನಾದ್ರು ಏನು ಅನ್ಸುತ್ತೆ ಸರ್? ಯಾಕಂದರೆ ನಾವು ಸುಮಾರು ಒಂದು 22 ವರ್ಷದಿಂದ ನಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ. ನಾವು ನಮ್ಮದೇ ಆದಂಥ ಫ್ಯಾಮಿಲಿ ಲೈಫನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು 22 ವರ್ಷದ ಮೇಲೆ ಪುನಃ ಹೊಸ ಕೇಸ್ ಆಗೋದಂದರೆ ಅದಕ್ಕೆ ಅರ್ಥನೇ ಇಲ್ಲ. ಯಾಕಂದರೆ ನಾವು ಕೇಸಿಂದ ತುಂಬ ದೂರ ಇದ್ದೇವೆ. ಸರ್ ಈಗ ರಿಕ್ಕಿ ರೈಗೂ ನಿಮಗೂ ಏನೋ ಫೋನ್ಗಿನಲ್ಲಿ ಮಾತುಕತೆ ಮಾಡಿಲ್ಲ, ಎಷ್ಟು ವರ್ಷ ಆಯಿತು ನಿಮಗೂ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಮಾತಾಡಿ ಯಾವಾಗ ಕಾಲ್ ಮಾಡಿದ್ದು? ಅವರು ಅಪ್ಪ ಇರುವಾಗಲೇ ಲಾಸ್ಟಿಗೆ ನಮಗೂ ಅವ್ರಿಗೂ ರಿಕ್ಕಿ ರೈಗೆಲ್ಲ ಅಪ್ಪನಿಗೂ ನಮಗೂ ಲಾಸ್ಟಿಗೆ ಸರಿ ಇರಲಿಲ್ಲ. ಈಗ ಅಪ್ಪನೇ ಸೇರಿಕೊಂಡು ಅಪ್ಪನಿಗೆ ಯಾರು ಹೊಡೆದಿದ್ದಾರೆ ಅವರೊಟ್ಟಿಗೆ ಜೊತೆ ಸೇರಿಕೊಂಡು ನಮಗೆ ಹೊಡೆಯೋಕ್ಕೆ ಅಂತ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅಪ್ಪ ಮಕ್ಕಳೆಲ್ಲ ಸೇರಿ ಈಗ ಅಪ್ಪ ಹೋಗಿದ್ದಾರೆ, ಮತ್ತು ಈಗ ಮಕ್ಕಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡುವ ಏನಾಗ್ತದೆ ಅಂತ. ಒಟ್ಟಾರೆ ಪ್ರಕರಣವನ್ನು ನೋಡಿದ್ರೆ ಸರ್ ತಮಗೆ ಏನು ಸರ್? ಯಾಕಂದರೆ ತಾವು ಕೂಡ ಮುಕ್ತಪರೆ ಅವರ ಆಪ್ತ ವಲಯದಲ್ಲಿ ಇದ್ದಂಥವ್ರು, ಏನು ಅನಿಸುತ್ತೆ ಸರ್? ನಾವು ಏನು ಅಂತ ಹೇಳೋದು ಇದಕ್ಕೆ ಹೇಳಲಿಕ್ಕೆ ಏನು ಅಂತ ಆಗಲ್ಲ, ನಮ್ಮಿಂದ ಏನು ಅಂತ ಹೇಳೋಕ್ಕೆ ಬರಲ್ಲ. ನೋಡ ತನಿಖೆ ಆಗ್ತಾ ಇದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ಮುತ್ತಪ್ರಯವರು ಅವರ ಕೆಲಸದವ್ರಿಗೆ ಆಗಲಿ ಅಥವಾ ಅವರ ಒಟ್ಟಿಗೆ ಇದ್ದವ್ರಿಗೆ ಆಗಲಿ 1 ಸ್ಕ್ವೇರ್ ಫೀಟ್ನೂ ಜಾಗ ಕೊಟ್ಟಿಲ್ಲ. ಸುಮ್ಮನೆ ಯಾರ ಬಂದು ನಿಮಗೆಲ್ಲ ಹೇಳ್ತಾರೆ, ಅದನ್ನು ನೀವು ಎಲ್ಲ ಟಿ ವಿಯಲ್ಲೆಲ್ಲ ಹಾಕ್ತೀರ. ಅದು ತಪ್ಪು ನಮ್ಮದು ಅಂತ ಹೇಳೋದು. ಯಾಕಂತ ಹೇಳಿದರೆ ಯಾರಿಗಾದರೂ ಮುತ್ತಪ್ರಯ ಜಾಗ ಕೊಟ್ಟಿದ್ದರೆ ಇಲ್ಲಿ ಬಿಡದಿನ ರಾಮನಗರದಲ್ಲಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನೋಡಲಿ, 1 ಸ್ಕ್ವೇರ್ ಫೀಟ್ ಜಾಗ ಕೊಟ್ಟಿದ್ದರೆ ಆಮೇಲೆ ನೀವು ನಮ್ಮಲ್ಲಿ ಮಾತಾಡಿ. ಅಂದರೆ ಕೊಡ್ತೀನಿ ಅಂತ ಹೇಳೋಕ್ಕೆ ಈಗ 4 ವರ್ಷ ಆಯ್ತಲ್ಲ ತೀರೋಗಿ, ಏನು ಕೊಡ್ಬೋದಲ್ಲ. ಆಮೇಲೆ ಕೇಸ್ ಸರಿಯಾದ ಮೇಲೆ ಕೊಡ್ತೇನೆ ಅಂತ ಹೇಳಿದರು. ಪಾಪದವ್ರಿಗೆ ಕೊಡಲಿ ಅಲ್ಲ, ಯಾರು ಬೇಡ ಅಂತ ಹೇಳಿದ್ರು ಒಳ್ಳೇದಲ್ಲ. ಪಾಪದವ್ರಿಗೆ ಕೊಟ್ಟರೆ ಅವ್ರು ಸುಮಾರು ಜನ ಅವರೊಟ್ಟಿಗೆ ಕೆಲಸ ಮಾಡಿದವರು ಇದ್ದಾರೆ, ಅವ್ರಿಗೆ ಕೊಡಲಿ ಪಾಪ, ಅವರು ಒಳ್ಳೇದಾಗಲಿ. ಇವರು ತುಂಬ ಕೆಲಸ ಮಾಡಿದಾರಲ್ಲ ಅಂಥವ್ರಿಗೆ ಕೊಡಲಿ. ಈಗ ನಿಮ್ಮ ಮೇಲೂ ಇದು ಮಾಡಬೇಕು ಅಂತ ಹೇಳಿದ್ರಿ ಸರ್, ನೀವೇನಾದರೂ ಆ ಥರದ್ದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದು ಆ ಥರದ್ದು ಏನಾದರೂ? ನಾವೇನಿಲ್ಲ, ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಏನು ಪೊಲೀಸ್ನವರು ಕೇಳ್ತಾರೆ ಅದಕ್ಕೆ ನಾವು ಸ್ಪಂದಿಸ್ತೇವೆ. ಸರ್ ಈಗ ಮುತ್ತಪ್ಪಯ್ಯರು ಅವರು ಇದ್ದಾಗ ನೀವು ಅವ್ರಿಗೆ ಒಂದು ಬೇಜಾರು ಅಂತ ಇತ್ತು ಅಂತ ಹೇಳಿದ್ರಿ, ಏನು ವಿಚಾರಕ್ಕಾಗಿರ್ಬೋದು ಸರ್? ಅದು ಈಗ ಅವ್ರು ಹೋಗಿದ್ದಾರಲ್ಲ, ಅವ್ರು ಇಲ್ಲಾಂದ್ರೆ ಕೇಳ್ಬೋದು. ಜಮೀನು ವಿಚಾರನ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದಾರೆ ಅಂತ ನಿಮ್ಮಲ್ಲಿ ಅಲಿಗೇಷನ್ ಇದೆ ಅಂತ. ಯಾಕಂದರೆ ಇನ್ನೂ ಎನ್ಕ್ವೈರಿ ಮುಗಿದಿಲ್ಲ, ಆಗಲಿ. ನಾವೇ ಒಂದು ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸರಿಯಾಗಿ ಹೇಳ್ತೇವೆ. ಬಾಂಬೆಗೆ ಹೋಗಿದ್ರಿ ಅಂತೇಳಿ ಎಲ್ಲ ಅವ್ರ ಅಡ್ವೊಕೇಟ್ ಎಲ್ಲ ನಿಮ್ಮ ಟಿ ವಿಯಲ್ಲೆಲ್ಲ ನಾವು ವಾಂಟೆಡ್ ಇದೆ ಅಂತ ಬಂದ ಮೇಲೆ ನಾವು ಬಾಂಬೆಗೆ ಇನ್ನೊಂದು ಎಲ್ಲಿಗಾದರೂ ಹೋಗಲೇಬೇಕಲ್ಲ. ಸರಿ, ಓಕೆ.